ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮುಮ್ತಾಜ್. ಮಹಾಕುಂಭಮೇಳ ಪ್ರಯಾಗ್ರಾಜ್ನಿಂದ. ಹರ ಹರ ಮಹಾದೇವ್. ಸೊ ನಾನಿವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೇಶದ ನಾನಾ ಮೂಲೆಯಿಂದ ಎಲ್ಲ ಸಾಧು ಸಂತರು ಇವತ್ತಿಲ್ಲಿ ಬಂದು ಸೇರಿದ್ದಾರೆ. ಇವತ್ತಿಲ್ಲಿ ಬೈಟೆಕ್ ನಡೀತಾ ಇದೆ. ವಿಶ್ವ ಹಿಂದೂ ಪರಿಷತ್ನ ಸಹಯೋಗದೊಂದಿಗೆ ಇವತ್ತು ನಮ್ಮ ದೇಶದ ನಾನಾ ಮೂಲೆಯಿಂದ ಪ್ರತಿ ಕಡೆಯಿಂದ ಎಲ್ಲರೂ ಕೂಡ ಎಲ್ಲ ಸಾಧು ಸಂತರು ಬಂದು ಇಲ್ಲಿ ಸೇರಿದ್ದಾರೆ. ಮಹಾಕುಂಭಮೇಳ ಅಂದ್ರೇ ಹಾಗೆ ಅಲ್ವಾ, ಮಹಾಕುಂಭಮೇಳ ಅಂದರೆ ಧರ್ಮದ ಜಾಗೃತಿ, ಧರ್ಮದ ವಿಚಾರಗಳು ಇಲ್ಲಿ ವಿನಿಮಯ ಆಗುತ್ತೆ. ಅದಕ್ಕೋಸ್ಕರ ದೇಶದ ಮೂಲೆ ಮೂಲೆಯಿಂದ ಎಲ್ಲ ಸಾಧು ಸಂತರು ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ. ನೀವು ನೋಡ್ತಾ ಇರಬಹುದು. ಈಗ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಬೈಟೆಕ್ ಶುರುವಾಗೋದಿದೆ. ಎಲ್ಲರೂ ಕೂಡ ಸೇರಿದ್ದಾರೆ. ನಮ್ಮ ಕರ್ನಾಟಕದಿಂದ ಕೂಡ ಬಂದಿದ್ದಾರೆ. ಅವರನ್ನು ಖಂಡಿತವಾಗ್ಲೂ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇದು ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಧರ್ಮ ಜಾಗೃತಿ, ಧರ್ಮ ವಿನಿಮಯ, ಇದುವೇ ಮಹಾಕುಂಭಮೇಳ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕದಿಂದ ವಚನಾನಂದ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ನಾನು ಮಾತಾಡ್ತೀನಿ. ನಮಸ್ತೆ ಶ್ರೀಗಳೇ. 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಮಹಾಕುಂಭಮೇಳದಲ್ಲಿ ನಾವೆಲ್ಲರೂ ಕೂಡ ಪಾಲುದಾರರಾಗ್ತಾ ಇದ್ದೀವಿ. ಒಂದು ರೀತಿ ಅದೃಷ್ಟ ಅಂತಲೇ ಹೇಳ್ಬಹುದು. ಈ ಪೀಳಿಗೆಗೆ ಅವಕಾಶ ಸಿಗ್ತಾ ಇದೆ. ಏನು ಹೇಳ್ತೀರಾ? ಖಂಡಿತ ನಾವು ಈ ಜನ್ಮದಲ್ಲಿ ಈ ಶತಮಾನದಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ. ಇದು 144 ವರ್ಷಗಳ ಒಮ್ಮೆ ಬರುವಂತಹ ಇದು ಮಹಾಕುಂಭಮೇಳ. ಈಗಾಗಲೇ ನಾವು ಕುಂಭಮೇಳ, ಅರ್ಧ ಕುಂಭಮೇಳ ಮತ್ತು ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮೊಟ್ಟ ಮೊದಲ ಬಾರಿಗೆ ಈ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಎಲ್ಲ ಮಹಾಂತರನ್ನ ಸನ್ಯಾಸಿಗಳನ್ನ ಸೇರಿಸಿ ಒಂದು ಕಡೆ ಸೇರೋದೇ ಇವ್ರು ನೋಡೋದೇ ಒಂದು ಪುಣ್ಯ ಅಂತ ಅನಿಸ್ತದೆ. ಮಹಾಕುಂಭಮೇಳ ಅಂದ್ರೇ ಹಾಗೆ ಇದೊಂದು ಧರ್ಮದ ಸಮಾವೇಶ ಅಂತ ಹೇಳ್ಬೋದು. ಅಂದರೆ ಈ ನಾವು ಸನಾತನ ಧರ್ಮ ಅಂತ ಏನು ಹೇಳ್ತಾ ಇದ್ದೀವಿ, ಇದು ಕೇವಲ ಈ ಮಹಾಕುಂಭಮೇಳಕ್ಕೆ ಮಾತ್ರ ಸೀಮಿತವಾದಂಥದ್ದು ಅಲ್ಲ. ಈ ಮಹಾಕುಂಭಮೇಳ ನಡೆದ ನಂತರ ಮುಂದೆ ಏನು, ಇಡೀ ದೇಶಾದ್ಯಂತ ನಮ್ಮ ಧರ್ಮದ ಒಂದು ವಿಸ್ತಾರಕ್ಕಾಗಿ ಏನೆಲ್ಲ ಮಾಡಬಹುದು, ಧರ್ಮದ ಜಾಗೃತಿ ಮೂಡಿಸೋದು ಹೇಗೆ, ಅದಕ್ಕೆ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬಹುದು, ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬಹುದು, ಏನು ಮಾಡಬಹುದು ಅನ್ನುವಂಥದ್ದನ್ನು ನಮ್ಮ ದೇಶದ ಮೂಲೆ ಮೂಲೆಯಿಂದ ಎಲ್ಲ ಸಾಧು ಸಂತರು ಸೇರಿ ಇಲ್ಲಿ ಇವತ್ತು ಆ ವಿಚಾರಗಳ ಕುರಿತಾಗಿ ಚರ್ಚೆಯನ್ನ ಮಾಡ್ತಾರೆ. ಅದಕ್ಕಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಇವರು ಆಯೋಜನೆ ಮಾಡಿರುವಂತಹ ಈ ಒಂದು ಬೈಟೆಕ್ನಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ನೀವು ನೋಡ್ತಾ ಇರಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.